ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಲಿಕಾ ತರಗತಿಗೆ ಎಲ್ಲರಿಗೂ ಆದರದ ಸ್ವಾಗತ. ನಿನ್ನೆಯ ತರಗತಿಯಲ್ಲಿ ನಾವು ವರ್ಗೀಯ ವ್ಯಂಜನಗಳ ಬಗ್ಗೆ ತಿಳ್ಕೊಂಡ್ವಿ. ವರ್ಗೀಯ ವ್ಯಂಜನಗಳು ಹುಟ್ಟುವ ಸ್ಥಳವನ್ನು ಆಧರಿಸಿ, ಹುಟ್ಟುವ ಸ್ಥಾನವನ್ನು ಆಧರಿಸಿ ಅವುಗಳ ವರ್ಗೀಕರಣ ಮತ್ತು ಅದರ ವಿಸ್ತಾರ ರೂಪವನ್ನು ನೋಡಿದ್ವಿ. ತಾಲವ್ಯ, ಖಂಡ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ ಎಂಬಂತಹ ವರ್ಗೀಕರಣದ ವಿಧಗಳು ಅಕ್ಷರಗಳನ್ನು ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ವರ್ಗೀಯ ವ್ಯಂಜನಗಳು ಅವು ಉಚ್ಚರಿಸಲ್ಪಡುವ ಧ್ವನಿಯ ಆಧಾರದ ಮೇಲೆ ಅವುಗಳನ್ನು 3 ವಿಭಾಗಗಳಾಗಿ ಮಾಡ್ತೀವಿ. ಆ 3 ವಿಭಾಗಗಳು ಯಾವುದಪ್ಪ ಅಂದರೆ, ವರ್ಗೀಯ ವ್ಯಂಜನಗಳು ಉಚ್ಚಾರ ಮಾಡಿದಾಗ ಬರ್ತಕ್ಕಂಥ ಹೊಮ್ಮತ್ತಲ್ಲ ಧ್ವನಿ, ಆ ಧ್ವನಿಯ ಆಧಾರದ ಮೇಲೆ 3 ವಿಭಾಗವನ್ನು ಮಾಡ್ತೀವಿ. ಮೊದಲನೆಯದು ಅಲ್ಪಪ್ರಾಣ, ಎರಡನೆಯದು ಮಹಾಪ್ರಾಣ, ಮೂರನೆಯದು ಅನುನಾಸಿಕ ಅಂತ ಹೇಳಿ. ಅಲ್ಪಪ್ರಾಣ ಅಲ್ಪಪ್ರಾಣ ಅಂತಂದರೆ ಏನು? ಅಲ್ಪ ಅಂದರೆ ಸ್ವಲ್ಪ ಅಂತ, ಕಡಿಮೆ ಕಾಲಾವಧಿ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಗಳಿಗೆ ಅಲ್ಪಪ್ರಾಣ ಅಂತ ಹೇಳಿ ಕರಿತೀವಿ. ನೋಡಿ, ಉದಾಹರಣೆಗೆ ಅಲ್ಪಪ್ರಾಣ ಅಕ್ಷರಗಳು ಯಾವುದಪ್ಪ ಅಂದರೆ ಕ. ಇದಕ್ಕೆ ತುಂಬ ಸಮಯ ತಗೊಳ್ಳಿಲ್ಲ. ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಹೀಗೆ ಸ್ವಲ್ಪ ಸಮಯದಲ್ಲಿಯೇ ಈ ಅಕ್ಷರಗಳನ್ನು ನಾವು ಸಾರಾಸಗಟಾಗಿ ಉಚ್ಚಾರಣೆ ಮಾಡಬಹುದು. ಎಷ್ಟಿವೆ ಅಲ್ಪಪ್ರಾಣ ಅಕ್ಷರಗಳು ಅಂದರೆ, ಕ ಇಂದ ಬವರೆಗೆ 10 ಅಲ್ಪಪ್ರಾಣ ಅಕ್ಷರಗಳು ಇದೆ. ಎರಡನೆಯದಾಗಿ ಮಹಾಪ್ರಾಣ, ಅಲ್ಪಪ್ರಾಣಕ್ಕೆ ಆಪೋಸಿಟ್ಟು. ಅಲ್ಪಪ್ರಾಣ ಕಡಿಮೆ ಉಸಿರನ್ನು ಬಳಸಿ ಉಚ್ಚಾರ ಮಾಡ್ತೀವಿ, ಮಹಾಪ್ರಾಣ ಹೆಚ್ಚು ಉಸಿರನ್ನು ಬಳಸಿ ಉಚ್ಚಾರ ಮಾಡ್ತೀವಿ. ಹೆಚ್ಚು ಉಸಿರನ್ನು ಬಳಸಿ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳಿಗೆ ಮಹಾಪ್ರಾಣ ಅಂತ ಕರಿತೀವಿ. ಉದಾಹರಣೆ ಆ, ಘ, ಛ, ಝ, ಠ, ಢ, ಠ, ಧ, ಫ, ಭ. ಹೀಗೆ ಸ್ವಲ್ಪ ದೀರ್ಘವಾಗಿ ಹೇಳ್ತೀವಿ, ಹೆಚ್ಚು ಸಮಯವನ್ನು ತೆಗೆದುಕೊಂಡು ಈ ವ್ಯಂಜನಾಕ್ಷರಗಳನ್ನು ಉಚ್ಚಾರ ಮಾಡ್ತೀವಿ. ಅಲ್ಪಪ್ರಾಣ ಅಂದರೆ ಏನು ಅಂತ ಗೊತ್ತಾಯಿತು. ಅಲ್ಪಪ್ರಾಣ ಅಕ್ಷರಗಳು ಯಾವ್ಯಾವು ಅಂತ ಗೊತ್ತಾಯಿತು. ಮಹಾಪ್ರಾಣ ಅಂದರೆ ಏನು ಅಂತ ಗೊತ್ತಾಯಿತು. ಮಹಾಪ್ರಾಣ ಅಕ್ಷರಗಳು ಯಾವುದ್ಯಾವುದು, ಹೇಗೆ ಉಚ್ಚಾರ ಮಾಡ್ತೀವಿ ಅನ್ನೋದು ಗೊತ್ತಾಯ್ತಲ್ವಾ. ಈಗ ಮೂರನೆಯದಾಗಿ ಅನುನಾಸಿಕ. ನಾಸಿಕ ಅಂದರೆ ಏನು? ನಾಸಿಕ ಅಂದರೆ ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳಿಗೆ ಅನುನಾಸಿಕ ಅಂತ ಹೇಳಿ ಕರಿತೀವಿ. ಇಲ್ಲಿ ಮೊದಲೇ ಹೇಳಿದೆ, ಈಗ ಆಗುವಂತಹ ವರ್ಗೀಕರಣ ವ್ಯಂಜನಗಳಲ್ಲಿ ಅವು ಉಚ್ಚರಿಸಲ್ಪಡುವ ಧ್ವನಿಯ ಆಧಾರದ ಮೇಲೆ ವಿಭಾಗ ಮಾಡ್ತೀವಿ ಅಂತ. ಕಡಿಮೆ ಸಮಯದಲ್ಲಿ ಉಚ್ಚರಿಸಲ್ಪಡೋದು ಅಲ್ಪಪ್ರಾಣ, ಹೆಚ್ಚು ಸಮಯದಲ್ಲಿ ಉಚ್ಚರಿಸಲ್ಪಡೋದು ಮಹಾಪ್ರಾಣ, ಮೂಗಿನಲ್ಲಿ ಉಚ್ಚರಿಸಲ್ಪಡೋದು ಅನುನಾಸಿಕ. ಈಗ ಈ ಶಬ್ದವನ್ನು ಗ್ರಹಿಸಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ. ನಾನು ಮೂಗು ಮುಚ್ಕೊಂಡು ಅಕ್ಷರ ಉಚ್ಚಾರ ಮಾಡ್ತೀನಿ ಮೊದಲಿಗೆ, ಆಮೇಲೆ ಬಿಟ್ಟು ಉಚ್ಚಾರ ಮಾಡ್ತೀನಿ. ಇವೆರಡರ ನಡುವಿನ ವ್ಯತ್ಯಾಸ ತಿಳ್ಕೊಂಡ್ರೆ ಇದು ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯವಿಲ್ಲದೆ ನಾವು ಇದನ್ನು ಉಚ್ಚಾರ ಮಾಡಲಿಕ್ಕಾಗಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಈಗ ಮೂಗು ಮುಚ್ಕೊಂಡು ಹೇಳ್ತೀನಿ. ನ, ಜ್ಞ, ಇನ್ಯ, ಇನ್ಯ, ನ, ಣ, ನ, ನ, ಮ, ಮ. ಕೇಳಿದ್ರಲ್ಲ, ಮೂಗನ್ನು ಮುಚ್ಚಿಕೊಂಡು ನಾವು ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡಿದಾಗ ಸ್ಪಷ್ಟವಾಗಿ ನಮಗೆ ಆ ಧ್ವನಿ ಕೇಳಿಸೋದಿಲ್ಲ. ಹಾಗಾಗಿ ಇದು ಮೂಗಿನ ಮೂಲಕ ಉಚ್ಚಾರ ಮಾಡಲ್ಪಡುವುದರಿಂದ ಇದನ್ನು ಅನುನಾಸಿಕ ಅಂತ ಹೇಳಿ ನಾವು ಕರಿತೀವಿ. ಈಗ ನೆಕ್ಸ್ಟು ಮುಂದಿನದು ಅವರ್ಗೀಯ ವ್ಯಂಜನ. ನಿನ್ನೆ ಎಲ್ಲ ವರ್ಗೀಯ ವ್ಯಂಜನ ಆಯಿತು. ಇವತ್ತು ಅವರ್ಗೀಯ ವ್ಯಂಜನ ಅಂತಂದರೆ ಏನು? ಅವರ್ಗೀಯ ಅಂದರೆ ವರ್ಗ ಮಾಡೋಕ್ಕೆ ಆಗದೇ ಇರುವಂಥದ್ದು ಅಂತ.
ಅವರ್ಗೀಯ ವ್ಯಂಜನ ಎಂದರೆ ತಮ್ಮದೇ ಆದ ವಿಶಿಷ್ಟವಾದ ಸ್ಥಾನ ಮತ್ತು ಉಚ್ಚಾರವನ್ನು ಹೊಂದಿದ್ದು ವರ್ಗೀಕರಣಕ್ಕೆ ಒಳಪಡುವುದಿಲ್ಲ. ಈ ಅಕ್ಷರಗಳು ತಮ್ಮದೇ ಆದಂತಹ ಒಂದು ಸ್ಥಾನವನ್ನು ಹೊಂದಿದೆ, ಉಚ್ಚಾರ ಶೈಲಿಯನ್ನು ಹೊಂದಿದೆ. ಇವು ಯಾವುದೇ ರೀತಿಯಾದಂತಹ ವರ್ಗೀಕರಣಕ್ಕೆ ಒಳಪಡೋದಿಲ್ಲ, ಇವನ್ನು ವರ್ಗ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಇವನ್ನು ಅವರ್ಗೀಯ ವ್ಯಂಜನ ಅಂತ ಹೇಳಿ ಕರಿತೀವಿ. ವರ್ಗೀಯ ವ್ಯಂಜನದಲ್ಲಿ ಕ ವರ್ಗ, ಛ ವರ್ಗ, ಠ ವರ್ಗ, ತ ವರ್ಗ, ಫ ವರ್ಗ ಅಂತಿತ್ತಲ್ಲ, ಆ ರೀತಿ ಯಾವುದೇ ವರ್ಗಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ. ಈ 9 ಅಕ್ಷರಗಳು ಯಾವುದೇ ವರ್ಗೀಕರಣಕ್ಕೆ ಒಳಪಡುವುದಿಲ್ಲ. ಈ ಅಕ್ಷರಗಳಿಗೆ ವರ್ಗ ವ್ಯವಸ್ಥೆ ಅನ್ನೋದು ಇರೋದಿಲ್ಲ. ಹಾಗಾಗಿ ಇವನ್ನು ವರ್ಗೀಕರಣ ಮಾಡೋಕ್ಕೆ ಸಾಧ್ಯವಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, ನಿಧಾನಕ್ಕೆ ಕೇಳಿಸ್ಕೊಳ್ಳಿ. ಅವರ್ಗೀಯ ವ್ಯಂಜನ ಎಂದರೆ ತಮ್ಮದೇ ಆದಂತಹ ವಿಶಿಷ್ಟ ಸ್ಥಾನ ಮತ್ತು ಉಚ್ಚಾರವನ್ನು ಹೊಂದಿದ್ದು ವರ್ಗೀಕರಣಕ್ಕೆ ಒಳಪಡದಿರುವಂತಹ ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನ ಅಂತ ಹೇಳಿ ಕರಿತೀವಿ. ಯ, ರ, ಲ, ವ, ಶ, ಶ, ಸ, ಹ, ಳ ಈ 9 ಅವರ್ಗೀಯ ವ್ಯಂಜನಗಳು. ಮತ್ತು ಈ ಅವರ್ಗೀಯ ವ್ಯಂಜನಗಳ ಗುಣಲಕ್ಷಣಗಳು ಏನು, ಯಾವ ಯಾವ ಗುಣಲಕ್ಷಣಗಳನ್ನು ಹೊಂದಿದರೆ ಅವನ್ನ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ ವರ್ಗೀಕರಣವಿಲ್ಲ. ನಾನು ಆವಾಗಲೇ ಹೇಳಿದ್ನಲ್ವಾ, ಕ ವರ್ಗ, ಛ ವರ್ಗ, ಟ ವರ್ಗ, ತ ವರ್ಗ ಅಂಥೇಳಿ ವರ್ಗೀಕರಣ ಇರೋದಿಲ್ಲ ಅಂತ. ಇವುಗಳನ್ನು ಕ, ಛ, ಟ, ತ, ಪಗಳಂತೆ ವರ್ಗೀಕರಿಸಲಾಗಿಲ್ಲ. ಇವುಗಳು ತಮ್ಮದೇ ಆದ ಉಚ್ಚಾರ ಮತ್ತು ಸ್ಥಾನವನ್ನು ಹೊಂದಿದೆ. ಮೊದಲನೆಯ ಗುಣಲಕ್ಷಣ ಅವರ್ಗೀಯ ವ್ಯಂಜನಗಳದು ವರ್ಗೀಕರಣವಿಲ್ಲ ಇವಕ್ಕೆ, ಈ ಅಕ್ಷರಗಳಿಗೆ ಅಂತ. ಎರಡನೇದು ಯಾವುದಪ್ಪ ಅಂದರೆ ಸ್ವರದ ನೆರವು. ಸ್ವರದ ನೆರವಿಲ್ಲದೆ ಇವನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲಿಕ್ಕೂ ನಾವು ಸಾಧ್ಯ ಇಲ್ಲ. ಯ ಪ್ಲಸ್ ಅ, ಯ, ಅಲ್ಲಿ ಆ ಅನ್ನೋದು ಸ್ವರ ಬಂತಲ್ವ, ಸ್ವರದ ನೆರವಿಲ್ಲದೆ, ಸ್ವರದ ಸಹಾಯವಿಲ್ಲದೆ ಅವರ್ಗೀಯ ವ್ಯಂಜನಗಳ ಉಚ್ಚಾರ ಕಷ್ಟ, ಸಾಧ್ಯವಿಲ್ಲ. ಮೂರನೇದಾಗಿ ಪ್ರಮುಖ ಸ್ಥಾನ. ಯಾವ ಒಂದು ವಿಷಯದಲ್ಲಿ, ಯಾವ ಒಂದು ಸ್ಥಾನದಲ್ಲಿ ಈ ಅವರ್ಗೀಯ ವ್ಯಂಜನಗಳನ್ನು ನಾವು ಪ್ರಮುಖವಾಗಿ ನೋಡಬಹುದು, ಎಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ನೋಡೋಣ. ಅವರ್ಗೀಯ ವ್ಯಂಜನಗಳು ಕನ್ನಡ ಕಾಗುಣಿತ ಮತ್ತು ಪದರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಕಾಗುಣಿತದಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂತಹ ಅವರ್ಗೀಯ ವ್ಯಂಜನ ಪದಗಳು ಯಾವುದ್ಯಾವುದು? ಇಲ್ಲಿ ನೋಡಿ, ಯ, ರ, ಲ, ವ, ಳ, ಹ ಅಂತ ಇದೆ. ಯ ಇಂದ ಯೋಗಿ, ಯಜಮಾನ. ರ, ರಂಗ, ರಂಜಿಸು. ಲಲಿತ, ಲಂಪಟ. ಲಂಪಟ ಅಂದರೆ ಮೋಸಗಾರ ಅಂತ. ರಂಜಿಸು ಅಂತಂದರೆ ಎಂಟರ್ಟೈನ್ಮೆಂಟ್. ವ, ವಿಕಾಸ, ವಸಂತ. ಳ, ನಳ ಮಹಾರಾಜ. ಹ, ಹಸು, ಹಂಸ. ಹೀಗೆ ಈ ಅಕ್ಷರಗಳು ಅವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂಥ ಈ ಅಕ್ಷರಗಳು ಕನ್ನಡ ಕಾಗುಣಿತದಲ್ಲಿ ಮತ್ತು ಪದರಚನೆ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇವಿಷ್ಟು ಅವರ್ಗೀಯ ವ್ಯಂಜನಗಳ ಗುಣಲಕ್ಷಣಗಳು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇನ್ನು ಮುಂದುವರಿದಂತೆ ಈ ವರ್ಗೀಯ ವ್ಯಂಜನದಲ್ಲಿ ಹೇಗೆ ಅನುನಾಸಿಕ ಅಕ್ಷರಗಳನ್ನು ನಾವು ನೋಡಿದ್ವಲ್ಲ, ಹಾಗೆಯೇ ಈ ಅವರ್ಗೀಯ ವ್ಯಂಜನಗಳಲ್ಲಿಯೂ ಸಹ ಅನುನಾಸಿಕಗಳು ಇವೆ ಅಂತ ಹೇಳಿ ಕೇಶಿರಾಜರು ಏನು ಮಾಡಿದ್ದಾರೆ ಅಂದರೆ ಆ ಧ್ವನಿಶಾಸ್ತ್ರದ ಸೂಕ್ಷ್ಮ ಪರಿಜ್ಞಾನವನ್ನು ಪರಿಗಣಿಸಿ ಈ ಅಕ್ಷರಗಳನ್ನು, ಈ ಅವರ್ಗೀಯ ವ್ಯಂಜನದಲ್ಲಿ ಬರುವಂಥ ಈ 3 ಅಕ್ಷರಗಳನ್ನು ಅನುನಾಸಿಕಗಳು ಅಂತ ಹೇಳಿ ಸೂಕ್ಷ್ಮವಾಗಿ ಗ್ರಹಿಸಿ ಅದನ್ನು ಪ್ರಕಟಪಡಿಸಿದ್ದಾರೆ. ಆ 3 ಅಕ್ಷರಗಳು ಯಾವುದಪ್ಪ ಅಂದರೆ ಯ, ವ, ಇ. ಈಗ ಸರಾಗವಾಗಿ ಉಚ್ಚಾರ ಮಾಡಿದೆ, ಮೂಗನ್ನು ಮುಚ್ಚಿಕೊಂಡು ಉಚ್ಚಾರ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸ್ವರದ ಕೇಳಿಸ್ಕೊಳ್ತಿರಲ್ಲ, ಅದರಲ್ಲಿ ಧ್ವನಿಯಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಯ ಈಗ ಹೇಗೆ ಬಂತು ಸೌಂಡು?
ಯ. ಮೂಗು ಮುಚ್ಚಿಕೊಂಡು ಹೇಳಿದಾಗ ಸ್ವರ ಸ್ಪಷ್ಟವಾಗಿ ಹೊರಡಲಿಲ್ಲ. ಹಾಗಾದರೆ ಅದು ಅವರ್ಗೀಯ ವ್ಯಂಜನದಲ್ಲಿ ಬರುವಂತಹ ಅನುನಾಸಿಕ, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹದ್ದು. ಇಷ್ಟು ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿ ಅದನ್ನು ಪ್ರಕಟಣೆ ಮಾಡಿದ್ದಾರೆ ಕೇಶಿರಾಜ ಅನ್ನುವಂಥವರು. ನೆಕ್ಸ್ಟ್ ಇನ್ನೊಂದು ವ. ಮೂರನೇದು ಲ. ಹೀಗೆ ಅವರ್ಗೀಯ ವ್ಯಂಜನದಲ್ಲಿಯೂ ಸಹ ಅನುನಾಸಿಕಗಳು ಇವೆ ಅಂತ ಹೇಳಿ ಧ್ವನಿಶಾಸ್ತ್ರದ ಸೂಕ್ಷ್ಮತೆಯನ್ನು ಗಮನಿಸಿ ಈ 3 ಅಕ್ಷರಗಳನ್ನು ಅನುನಾಸಿಕಗಳು ಅಂತ ಹೇಳಿ ಪ್ರಕಟ ಮಾಡಿದ್ದಾರೆ. ಇವತ್ತಿನ ಪಾಠ ಎಲ್ಲರಿಗೂ ಅರ್ಥವಾಯಿತು ಅಂತ ಅಂದ್ಕೊತೀನಿ. ಅಕಸ್ಮಾತ್ ಏನಾದರೂ ತುಂಬ ಬೇಗ ಆಯಿತು ಅಂತಂದರೆ ತಿಳಿಸಿ, ಒಂಚೂರು ನಿಧಾನಕ್ಕೆ ಮಾಡೋಣ. ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಇನ್ನು ಉಳಿದಂತಹ ವಿಚಾರಗಳನ್ನು ಸ್ಥೂಲವಾಗಿ ಮುಂದಿನ ತರಗತಿಗಳಲ್ಲಿ ನೋಡೋಣ. ನಾಳೆ ಇಷ್ಟುವರೆಗೂ ಏನು ಆಗಿದೆ ಇಷ್ಟು ವಿಷಯಗಳಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಪ್ರಶ್ನಾವಳಿ ಕಾರ್ಯಕ್ರಮವನ್ನು ಮಾಡೋಣ. ಧನ್ಯವಾದಗಳು.